ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದೇ ತುಂಬ ದಿನಗಳಾಗಿತ್ತು. ಯಾಕೆ ಅಂತ ಹೇಳೋದಾದರೆ ಸುಮಾರಷ್ಟು ರೀಸನ್ಸ್ಗಳಿದ್ದಾವೆ. ಸೊ ಇನ್ನೊಂದಿನ ನಾನು ಅದ್ರ ಬಗ್ಗೆ ಎಲ್ಲ ಏನಕ್ಕೆ ಇಷ್ಟಕ್ಕೊಂದಿನ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೊಂದು ಕ್ಲಾರಿಟಿ ಕೊಟ್ಬಿಟ್ಟು ಅದನ್ನ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಇವಾಗಿಂದ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಸಹ ಅಂದ್ಕೊಂಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿ ಈಗ ಮುಂಚೆ ಒಂದು 5 ಡೇಸ್ ಮಾಡಿದೆ, ಅದರಿಂದ ಮಾಡಿಲ್ಲ. ಸೊ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಮತ್ತೆ ಅದನ್ನ ಫೋನ್ ಸ್ಟೋರೇಜ್ ಭಾಳ ಆಗ್ತಾಯಿಲ್ಲ. ಅದೊಂದು 40 ಹೇಳ್ತಾರೆ ಕಡೆ ಒಂದು ಬಿಡೋಣ ಅಂತ ಹೇಳಿದ್ರು. ನಾನು ಹೋಗಬೇಕು ಯಾರು ಮಾಡ್ತಾರೆ ನನಗೆ ಗೊತ್ತು. ಅದನ್ನ ನೆಪ ಅಷ್ಟೇ ಅಲ್ಲಿ ನಾನು ಸ್ಟಾರ್ಟ್. ಸೊ ಅದಕ್ಕೆ ಇಲ್ಲಿ ಏನು ಸ್ಟಾರ್ಟ್ ಇಲ್ಲ, ಮುಂದೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲದಕ್ಕೂ ನೀವು ಪ್ರೋತ್ಸಾಹ ಬೇಕು. ಯಾರು ನನಗೆ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿ. ಏನಂದ್ರೆ ಒಂದು ಅನ್ಸುತ್ತೆ ಏನೋ ಇದೆಲ್ಲ ಮಾಡಿ ನಾನು ಎಲ್ಲ ತಿಂದು ಹೋಗಿದೆ, ಯೋಚನೆ ಎಲ್ಲ ಚೆನ್ನಾಗಿ ಬಿಡೋಣ ಅಂತ ಅನ್ಸುತ್ತೆ. ಅದೇ ನೀವು ರೀಸನ್ ನಮ್ಮ ಹೆಲ್ತ್ ಆಗುತ್ತೆ ಖಂಡಿತ ಇನ್ನೂ ಗೊತ್ತಾಗ್ತಾ ಇಲ್ಲ. ನನಗೆ ಎಂತ ಒಂದು ಮಿಸ್ ಮಾಡ್ತಾ ಸೊ ನಾನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ ಕರೆಕ್ಟಾಗಿ ನಾನು ನಿಮ್ಮ ಜೊತೆ ಒಂದು ರಿವ್ಯೂ ಮಾಡಬೇಕು, ಯಾವುದು ತಿಳಿಸಲೇಬೇಕು ಅಂತ ನಾನು ಸ್ವಲ್ಪ ಎಫರ್ಟ್ ಹಾಕಿ ಮಾಡ್ತೀನಿ. ವೆಯ್ಟ್ ಲಾಸ್ ನಾನು ಮಾಡ್ತೀನಿ. ಬಟ್ ಏನೋ ಅಷ್ಟು ಏನಿಲ್ಲ ಅಂತಂದರೆ ಯಾರಿಗೂ ಶೇರ್ ಮಾಡೋದು ನನಗೆ ಅನ್ಬೋದು ಅನ್ನೋದಾದರೆ ಅಷ್ಟು ಇಂಟ್ರೆಸ್ಟ್ ನನ್ನ ವೆಯ್ಟ್ ಲಾಸ್ ನಾನು ನಿಮ್ಮ ಜೊತೆ ಸಹ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕೆಲವೊಂದು ಮನೆಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾರೆ ಈ ವೆಯ್ಟ್ ಲಾಸ್ ಅದೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮನೇಲಿ ಏನು ಅಂದರೆ ಏನು ಮಾಡ್ತೀಯ ನೀವು, ಸುಮ್ಮನೆ ಇರೋ ತನಕ ತಿಂದು ಒಂದಿನ ಹೋಗೋದಿದೆ, ಏನಕ್ಕೆ ಒಂದಿನ ಸಾಯೋದಕ್ಕೆ ಯಾಕೆ ಇವಾಗ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಎಲ್ಲ ಮಾಡ್ತೀವಿ ಅಂತ. ಅದರಲ್ಲೂ ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಡಿಫಾಲ್ಟ್ ಆಗುತ್ತೆ. ಅದನ್ನೇನು ಮಾಡ್ತೇವೆ ಇದನ್ನೇನು ಮಾಡ್ತೇವೆ, ಯಾವುದಾದ್ರು ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ಅದು ಏನು ಕುಡಿತೀಯ ಅನ್ನೋದು ಏನು ಕುಡಿತೀಯ ಅಷ್ಟೊಂದು ಕಷ್ಟಪಟ್ಟು ಕುಡಿಯೋ ಹೋಗುತ್ತೆ. ಯಾರು ಮಾಡ್ತಾರೆ ಏನು ಮಾಡೋಣ ಅನ್ನಂಗೆ ಆಗ್ಬಿಡ್ತೇವೆ. ನಾನು ನಮ್ಮ ಮನೆಯವರೆಲ್ಲ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳ್ಬಿಟ್ಟು ನನ್ನ ಡಿಸಪಾಯಿಂಟ್ ಮಾಡಿರ್ತಾರೆ. ಸೊ ಏನು ಅನ್ಕೊಂಡಿದ್ದೀನಿ ಅಂದರೆ ಇನ್ನು ಮುಂದೆ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೋಸ್ಕರ ಅವರೊಟ್ಟಿಗೆ ಸಹ ಸೇರ್ಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ಒಂದು 7 ಡೇಸ್ ಚಾಲೆಂಜ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 7 ಡೇಸಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದೆ ಈ ವಿಡಿಯೋಗೆ. ಸೊ ನಾನು ನಾಳೆ ಬಂದ್ಬಿಟ್ಟು ನಮ್ಮ ಈ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಈ ವೆಯ್ಟ್ ಲಾಸ್ ಜರ್ನಿಗೆ ಏನೆಲ್ಲ ಪ್ರಿಪರೇಷನ್ ಮಾಡಬೇಕು, ಫಸ್ಟಲ್ಲಿ ಏನೇನು ಪ್ರಿಪರೇಷನ್ ಮಾಡಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಇದ್ರ ಮುಂದೆ ಏನು ಅಂದರೆ ನಾನು ಕೆಲವೊಂದಿಷ್ಟು ವಸ್ತುಗಳನ್ನ ತಾಳಿದ್ದೀನಲ್ಲ, ಅದನ್ನ ಒಂದು 2-3 ಪ್ರಾಡಕ್ಟನ್ನು ಅದನ್ನ ರಿವ್ಯೂ ಮಾಡಿದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಹೇಗಿದೆ ಪ್ರಾಡಕ್ಟ್ ಅನ್ನೋದನ್ನು ಮಾಡಬೇಡ ಅಂತ ಹೇಳ್ಬಿಟ್ಟು ನನ್ನ ಡಿಸಪಾಯಿಂಟ್ ಮಾಡಿಬಿಡ್ತಾರೆ. ಸೊ ಏನು ಅನ್ಕೊಂಡಿದ್ದೀನಿ ಅಂದರೆ ಇನ್ನು ಮುಂದೆ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೋಸ್ಕರ ಅವರೊಟ್ಟಿಗೆ ಸಹ ಸೇರ್ಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ಒಂದು 7 ಡೇಸ್ ಚಾಲೆಂಜ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 7 ಡೇಸಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದೆ ಈ ವಿಡಿಯೋಗೆ. ಸೊ ನಾನು ನಾಳೆ ಬಂದ್ಬಿಟ್ಟು ನಮ್ಮ ಈ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಈ ವೆಯ್ಟ್ ಲಾಸ್ ಜರ್ನಿಗೆ ಏನೆಲ್ಲ ಪ್ರಿಪರೇಷನ್ ಮಾಡಬೇಕು, ಫಸ್ಟಲ್ಲಿ ಏನೇನು ಪ್ರಿಪರೇಷನ್ ಮಾಡಬೇಕು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾಳೆ. ಮತ್ತೇನು ಗೊತ್ತಾ ಫ್ರೆಂಡ್ಸ್, ನಾನು ತುಂಬಾ ಒಂಥರ ಎಡ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಎಕ್ಸಾಂಪಲ್ ಏನು ಅಂದರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಲ್ಲೋ ಇಡಬೇಕು, ಯಾವುದೋ ಒಂದು ಅಡುಗೆ ಮಾಡ್ತಾ ಇದ್ದೀನಿ ಅದರಲ್ಲಿ ಅಡುಗೆಲಂತೂ ಸಿಕ್ಕಾಪಟ್ಟೆ ಡಿಫೆಕ್ಟ್ ಆಗುತ್ತೆ. ಅದನ್ನ ಇದನ್ನ ಕೊಟ್ಟಿರ್ತೀನಿ, ಇದನ್ನು ಮಾಡಿದ್ರೆ ಅದನ್ನು ಮಾಡ್ತೀನಿ. ಸೊ ನನ್ನ ಎಲ್ಲ ಒಂದು ಜರ್ನಿ ಏನಿದೆ ನನ್ನ ಡೈಲಿ ಬ್ಲಾಗ್ ಆಗಿರ್ಬೋದು, ಡೈಲಿ ರೂಟೀನ್ ಆಗಿರ್ಬೋದು, ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಹಾನೆಸ್ಟಾಗಿ ಹೇಳ್ತೀನಿ. ನಾನು ಯಾವುದೋ ಒಂದು ರೆಸಿಪಿ ತೋರಿಸ್ಬಿಟ್ಟು ಅದು ಚೆನ್ನಾಗಿಲ್ಲ ಅಂದರೆ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಅಂತ ಖಂಡಿತವಾಗಿಯೂ ಹೇಳಲ್ಲ. ಹಾನೆಸ್ಟಿಗೆ ಅದು ನಾನು ಏನಾದರೂ ತಪ್ಪಾಗಿ ಮಾಡಿದರೆ ನಾನು ಏನಂತ ಹೇಳ್ತೀನಿ, ನೆಕ್ಸ್ಟ್ ನೀವು ಈ ಥರ ನಂತರ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಇದೇ ಥರ ವರ್ಷ ಬರುತ್ತೆ ಈ ರೆಸಿಪಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಹೇಳಿನಲ್ಲ, ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಎಡ್ವರ್ಟ್ಗಳನ್ನ ಮಾಡ್ಕೊಳ್ತೀನಿ ಅಂತ ಅದಕ್ಕೆ ಒಂದು ಹೆಸರು ಕೊಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ವೆಲ್ಕಮ್ ಟು ಯಾವ ಥರ ಹೇಳಬೇಕು ಅಂತ ಅಂದರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಏನಂದರೆ ವೆಲ್ಕಮ್ ಟು ಅವರ್ ಚಾನಲ್, ನನ್ನ ಕತೆ ನಿಮ್ಮ ಜೊತೆ. ಹೌದಲ್ಲ, ಇದರ ಒಂದು ಟೈಟಲ್ ಕೊಟ್ಟು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ನಾನು ಸಿಕ್ಕಾಪಟ್ಟೆ ಎಡ್ವರ್ಟ್ ಮಾಡ್ಕೊಳ್ತೀನಿ. ಏನು ಅಂತಂದರೆ ಇವಾಗ ನಾವು ಯಾವುದಾದ್ರೂ ಒಂದು ರೆಸಿಪಿ ಅಡುಗೆ ಮಾಡೋದನ್ನ ಯಾವುದಾದ್ರೂ ನೋಡ್ತಾ ಇರ್ತೀವಿ, ಸರ್ಚ್ ಮಾಡ್ತಾ ಇರ್ತೀವಿ, ನಮಗೆ ಯಾವುದು ಬೇಕು ಸರ್ಚ್ ಮಾಡ್ತೀವಿ. ಅದರಲ್ಲಿ ನಾವು ನೋಡೋ ಚಾನಲಲ್ಲಿ ನಮಗೆ ಹೇಗೆ ಮಾಡಿದರೆ ಈ ಅಡುಗೆನ ಚೆನ್ನಾಗಿ ಬರುತ್ತೆ ಅಂತ ಅವರು ಇಂಟ್ರಡಕ್ಷನ್ ಎಲ್ಲ ಕೊಟ್ಟು ಹೇಗೆ ಮಾಡಬೇಕು ಅನ್ನೋ ಮೆಥಡ್ನೆಲ್ಲ ಹೇಳಿರ್ತಾರೆ ಅಂತ. ಸೊ ಎಷ್ಟೊಂದು ರೆಸಿಪಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಬಟ್ ನಾನು ಏನಾದರೂ ಒಂದು 15 ರೆಸಿಪಿ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡಿದ್ರೆ ನಾನು ಮಾಡೋದ್ರಲ್ಲಿ ಒಂದು ನ್ಯೂ ರೆಸಿಪಿ, ಒಂದು 15 ನ್ಯೂ ರೆಸಿಪಿ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಈ ಒಂದು 12-13 ರೆಸಿಪಿ ಚೆನ್ನಾಗೇ ಬಂದಿರುತ್ತೆ. ಬಟ್ ಇವಾಗ ಏನಾದರೂ ನ್ಯೂ ರೆಸಿಪಿ ಕಂಡಿಡಿಬೇಕಲ್ವ. ಸೊ ಚಪಾತಿ ಮಾಡೋಣ ಅಂತ ಅಂದ್ಕೊತಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಪಾಲಕ್ ಪ್ಯೂರಿನ ಆ್ಯಡ್ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊತಿದ್ದೀವಿ ಅನ್ಕೊಳ್ಳೋಣ. ಸೊ ಅದನ್ನು ಪಾಲಕ್ ಪ್ಯೂರಿ ಆ್ಯಡ್ ಮಾಡಿಬಿಟ್ಟು ಚಪಾತಿ ಮಾಡಿ ಅದನ್ನು ಟೇಸ್ಟ್ ಮಾಡಿ ಅದು ಹೇಗಿತ್ತು ಅಂತ ಆನೆಸ್ಟಿಯಾಗಿ ರಿವ್ಯೂ ಕೊಡ್ತೀನಿ. ಸೊ ಅದನ್ನು ತಿಂದ್ಬಿಟ್ಟು ಚೆನ್ನಾಗಿಲ್ಲ ಅಂದರೂ ವಾವ್ ಸೂಪರಾಗಿ ಮಾಡಿದ್ದೀನಿ ನಾನು ಮಾತ್ರ. ಇದನ್ನು ನೀವು ಖಂಡಿತವಾಗಿ ತಿನ್ನಲೇಬೇಕು. ನೀವು ಇವಾಗ ಒಂದು ಚಪಾತಿ ತಿನ್ನೋರು 3-4 ಚಪಾತಿ ತಿಂತಾರೆ ಅಂತ ಖಂಡಿತವಾಗಿ ಸುಳ್ಳೆಲ್ಲ ಹೇಳೋದು ಕೊಟ್ಟಿಲ್ಲ. ಆನೆಸ್ಟಿ ಅದು ಹೆಂಗಿರುತ್ತೋ ಆ ಥರ ಹೇಳ್ತೀನಿ. ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ಇದು ಚೆನ್ನಾಗಿಲ್ಲ, ನೀವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಿಮ್ಮ ಇಷ್ಟ. ಅದು ಹೆಲ್ತ್ ವೈಸ್ ನೋಡೋದಾದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬಟ್ ಟೇಸ್ಟ್ ವೈಸ್ ಇಟ್ಸ್ ನಾಟ್ ನೈಸ್. ನಿಮಗೆ ಬೇಕು ಇಷ್ಟ ಇತ್ತು ಅಂತಂದರೆ ಖಂಡಿತವಾಗಿ ನೀವು ಮಾಡ್ಕೊಂಡು ತಿನ್ಬೋದು ಅಂತ ಆನೆಸ್ಟಿಯಾಗಿ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಅಡುಗೆನ ತುಂಬ ಚೆನ್ನಾಗಿ ಕಲ್ತಿರೋರಿಂದ, ಎಕ್ಸ್ಪೀರಿಯನ್ಸ್ ಇರೋರಿಂದ ಕಲಿಯೋದಕ್ಕಿಂತ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಆ್ಯಕ್ಚುಲಿ ನಾನು ಇವಾಗ ಅಡುಗೆ ಮಾಡೋದು ಒಂದು 2 or 3 years 3 years ಆಗಿದೆ ಅಷ್ಟೇ. ಆದರೂ ಇನ್ನೂ ನನಗೆ ಅಷ್ಟು ನೀಟಾಗಿ ಬರೋದಿಲ್ಲ ಕೆಲವೊಂದಿಷ್ಟು ಅಡುಗೆಗಳು. ಆದರೂ ನನಗೆ ಇವಾಗ ಹಳೆಯದು ಅಡುಗೆ ಮಾಡಿರೋದೇ ಮಾಡೋದಕ್ಕಿಂತ ಇನ್ನೂ ಏನಾದರೂ ಹೊಸದಾಗಿ ಕೆಲವೊಂದಿಷ್ಟು ನ್ಯೂ ರೆಸಿಪಿಗಳನ್ನ ಕಂಡುಹಿಡಿದ್ಬಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಆದರೆ ಆಲ್ಮೋಸ್ಟ್ ಎಲ್ಲ ಫ್ಲಾಪ್ ಆಗಿರುತ್ತೆ. ನನಗೆ ಕೆಲವು ಇನ್ನೂ ಅಂದ್ಕೊಂಡಿರ್ತೀರಾ ನಾನು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ. ಸೊ ನಾನು ಮಾಡ್ತಾ ಇರ್ತೀನಲ್ಲ, ಅದು ನೋಡ್ಬಿಟ್ಟು ನಿಮಗೆ ಐಡಿಯಾ ಬರುತ್ತೆ. ಅದು ಏನಾದರೂ ಕೆಟ್ಟೋಗಿತ್ತು ಅಂದರೆ ಓ ಹೌದು ನಾವು ಈ ಥರ ಮಾಡಿಬಿಟ್ರೆ ಖಂಡಿತವಾಗಿ ಇದು ಡಿಫಾಲ್ಟ್ ಆಗುತ್ತೆ ಆ್ಯಂಡ್ ಇದು ಹಾಳಾಗುತ್ತೆ, ಇದು ಮಾಡೋದು ಬೇಡ, ಅದ್ರ ಬದಲು ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ನೀವು ಅದು ಬೇರೆ ಏನಾದರೂ ಆ್ಯಡ್ ಮಾಡೋದಾಗಿರ್ಬೋದು, ಆ ಥರದನ್ನ ನೀವು ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಆ್ಯಂಡ್ ನೆಕ್ಸ್ಟ್ ಇದರಿಂದ ಮುಂದಕ್ಕೆ ಏನು ನೋಡ್ತೀವಿ ಅಂತ ಅಂದರೆ ಇವಾಗ ಕೆಲವೊಂದಿಷ್ಟು ಅನ್ಬಾಕ್ಸಿಂಗ್ ಮಾಡಿರೋ ವೀಡಿಯೋಗಳಿದ್ದಾವೆ ಅಂತ ಅಂದಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತ ಹೇಳಿದರೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ವ. ಸೊ ಅದಕ್ಕೆ ಇವಾಗ ಎಷ್ಟು ವೆಯ್ಟ್ ಇದ್ದೀನಿ ಅಂತ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ. ಇವಾಗ ಜಸ್ಟ್ ಹೇಗೆ ಕಾಣ್ತಿದ್ದೀನಿ ನೋಡಿ, ಎಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ ನೋಡಿ, ಇಷ್ಟ ಹಿಂಗಾಗಿದ್ದೀನಿ. ನೋಡೋಣ ಮುಂದಕ್ಕಿನ್ನೂ ಹೆಂಗೋ ಆಗಬೇಕು ಅಂತ ಅಂದ್ಕೊಂಡ್ರೆ ಸಾಲದು. ಅದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ ನಾವು ವೆಯ್ಟ್ ಲಾಸ್ ಜರ್ನಿ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಲೆಟ್ಸ್ ಸಿ ದ ಅನ್ಬಾಕ್ಸಿಂಗ್. ಮತ್ತು ನಾನು ಇವಾಗ ಒಂದು ವೆಯ್ಟ್ನ ಚೆಕ್ ಮಾಡುವಂಥ ಸ್ಕೇಲ್ನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ.
ಆ್ಯಂಡ್ ಅದು ಸಹ ಬಂದಿತ್ತು. ಅದರದ್ದು ಹೇಗಿದೆ ಅದನ್ನು ಓಪನ್ ಮಾಡಿಬಿಟ್ಟು ಹೇಗಿದೆ ಅದು ಅಂತ ನೋಡ್ತಾ ಇದ್ದೀನಿ. ಏನಂದರೆ ಪ್ಯಾಕೇಜ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ನಾನು ಹೋದ ಸಲನೂ ಒಂದು ವೈಟ್ ಸ್ಕೇಲ್ನ ಆರ್ಡ್ರ್ ಮಾಡಿದ್ದೆ. ಬಟ್ ಅದು ಒಂದು 7 to 8 months ಬಂತು ಅನಿಸುತ್ತೆ ಅಷ್ಟೇ. ಅಷ್ಟರಲ್ಲಿ ಹಾಳಾಗೋಯ್ತು. ಅದಕ್ಕೆ ನೆಕ್ಸ್ಟು ಇನ್ನೊಂದು ವೆಯ್ಟ್ ಸ್ಕೇಲ್ನ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಹಳೆ ವೆಯ್ಟ್ ಸ್ಕೇಲ್ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ. ಅದನ್ನು ಇದ್ರದ್ದು ಪ್ರೈಸ್ ಬಂದುಬಿಟ್ಟು 550 ಅಂತ ಏನೋ ಅನ್ಸುತ್ತೆ. ಹಾಗೆ ಇನ್ನೂ ಒಂದು ಅನ್ಬಾಕ್ಸಿಂಗ್ ಮಾಡೋ ಅಂಥ ವಸ್ತು ಇದೆ. ಸೊ ಇದೇನು ಅಂದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇರುತ್ತೆ ಅಲ್ಲ, ಆ ಥರದ್ದು ಚಿಕ್ಕದಾಗಿದೆ. ತುಂಬಾ ಪುಟ್ಟದಾಗಿ ಬಂದ್ಬಿಟ್ಟಿದೆ. ನಾನು ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ. ಬಟ್ ಇದು ತುಂಬಾ ಚಿಕ್ಕದಾಗಿ ಬಂದಿದೆ. ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇರೋ ಥರ ಹುಡುಕ್ತಾ ಇದ್ದೆ. ಸೊ ಫೈನಲಿ ಇದು ಸಿಕ್ತು. ಇದ್ರದ್ದು ಮೇ ಬಿ ಕಾಸ್ಟ್ ಬಂದ್ಬಿಟ್ಟು ಒಂದು 150 ಅಂತ ಏನೋ ಅನಿಸುತ್ತೆ. ಸೊ ಇವಾಗ ಇನ್ನೂ ಕಡಿಮೆ ಆಗಿದೆ ನೋಡಿ. ನೀವು ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಇದನ್ನು ಇವಾಗ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ 120 ರೂಪೀಸು ಏನೋ ಆಗಿದೆ. ಮತ್ತು ನಾನು ತೊಗೊಂಡಾಗ ಥರ ಚೆನ್ನಾಗಿದೆ, ನೋಡೋದಕ್ಕೂ ಸಹ ಚೆನ್ನಾಗಿದೆ. ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬ್ಯೂಟಿಫುಲ್ಲಾಗಿ. ಹಾಗೆ ನಾವು ಏನಾದರೂ ಇವಾಗ ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅನ್ನಲ್ಲ, ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇನ್ನೊಂದು ಸ್ವಲ್ಪ ವೀಡಿಯೋಸ್ ಮಾಡಬೇಕಾದ್ರೆ ಚೆನ್ನಾಗಿ ಬರಲಿ, ಇದನ್ನು ಇಟ್ಟರೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ತೊಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಟೋಟಲಿ 4 ಪ್ಲ್ಯಾಂಟ್ ಬಂದಿದ್ದಾವೆ. ಇದರಲ್ಲಿ 2 ಸೇಮ್ ಒಂದೇ ಥರ ಇದೆ. ಬಟ್ ಇನ್ನೆರಡು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ನನಗಂತೂ ಇದರಲ್ಲಿ ಫುಲ್ಲು ಒಂದು ಸ್ವಲ್ಪ ಪುಟ್ಟದ್ದಿದೆ, ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಮತ್ತು ಇದರಲ್ಲಿ ಇನ್ನೊಂದು ಸೇಮ್ ನಾವೇನು ಕೊತ್ತಂಬರಿ ಸೊಪ್ಪು ಇರುತ್ತೆ ಅಲ್ಲ, ಸೇಮ್ ಅದೇ ಥರ ಇದೆ. ಆದರೂ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲ. ನೀವು ಯಾರಾದರೂ ತೊಗೋಬೇಕು ಅಂತ ಇದ್ದರೆ ಮೀಶೋ ಆರ್ ಫ್ಲಿಪ್ಕಾರ್ಟ್, ಶಾಪ್ಸಿ ಅದರಲ್ಲಾದರೂ ಸಹ ಸಿಗುತ್ತೆ. ಹಾಗೆ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ. ಮತ್ತು ಸೊ ಫಸ್ಟಲ್ಲೆಲ್ಲ ನನ್ನ ಹತ್ರ ಟ್ರೈಪಾಡ್ ಆ ಥರದ್ದು ಯಾವುದೂ ಇರಲಿಲ್ಲ. ಸೊ ಇವಾಗ ಒಂದು ಟ್ರೈಪಾಡ್ನ ಬುಕ್ ಮಾಡ್ಕೊಂಬಿಟ್ಟೋಣ. ಸೊ ಅದರಿಂದ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಟ್ರೈಪಾಡ್ ಬುಕ್ ಮಾಡಿದ್ದೀನಿ. ಸೊ ಇದು ಸಹ ಟ್ರೈಪಾಡು. ನಾನು ಫಸ್ಟಲ್ಲಿ ಏನಂತ ಅಂದ್ಕೊಂಡೆ ಅಂದರೆ ಇದೊಂದು ಸ್ವಲ್ಪ ಸೊಟ್ಟಾಗಿತ್ತು. ಅದಕ್ಕೆ ನಾನು ಸರಿ ಬಂದಿಲ್ಲ, ರಿಟರ್ನಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ಟ್ರೈಪಾಡ್ನ ರಿಟರ್ನಿಗೆ ಹಾಕಿದ್ದೆ. ಏನಂದರೆ ಅದರದ್ದು ಒಂದು ಸ್ವಲ್ಪ ಟ್ರೈಪಾಡ್ ಕಾಲಿನ ಥರ ಇರುತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆದಂಗಾಗಿತ್ತು. ಅದಕ್ಕೆ ಯಾಕೆ ಸುಮ್ಮನೆ ರಿಟರ್ನ್ಗೆ ಹಾಕಿದರೆ ಬೇರೆ ತಂದು ಕೊಡ್ತಾರೆ ಅಂತ ಅಂದ್ಕೊಂಡು ರಿಟರ್ನಿಗೆ ಹಾಕಿದ್ದೆ ಆಲ್ರೆಡಿ ಫ್ಲಿಪ್ಕಾರ್ಟಲ್ಲಿ. ಮತ್ತು ಇನ್ನೇನು ಅವರು ನಾಳೆ ಬಂದು ಇಸ್ಕೊಂಡು ಹೋಗಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ಮನೇಲಿ ಅದನ್ನೆಲ್ಲ ನೀಟಾಗಿ ಓಪನ್ ಮಾಡಿಬಿಟ್ಟು ನೋಡಿದರು ಬಿಚ್ಚಿ ಏನಾಗಿದೆ ಅಂತ. ಅದು ಏನು ಅಂದರೆ ಅಲ್ಲಿ ಮೇಲೆ ಏನೋ ಒಂದು ಸ್ವಲ್ಪ ಸ್ಕ್ರೂನ ಲೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೆಳಗಡೆ ತೆಗಿಬೇಕಂತೆ. ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ, ಈ ಥರ ಏನೋ ಒಂಥರ ಸ್ಕ್ರ್ಯಾಚಸ್ ಎಲ್ಲ ಆದಂಗಾಗಿತ್ತು. ನಾನು ಇದು ಸರಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ನಮ್ಮ ಮನೆಯಲ್ಲೆಲ್ಲ ನೋಡಿ ಇಲ್ಲ ಇದೇನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿ, ನಾನು ಕಾಲೇಜಿಗೆ ಹೋಗಿದ್ದೆ ಅಲ್ಲ, ಅವಾಗೆಲ್ಲ ನೀಟಾಗಿ ಅದನ್ನು ಸೆಟ್ ಮಾಡಿಬಿಟ್ಟು ಇಟ್ಟಿದ್ರು. ನನಗೆ ಬಂದ ತಕ್ಷಣ ಇದೇನು ಇಷ್ಟು ಚೆನ್ನಾಗಾಗ್ಬಿಟ್ಟೈತೆ, ನಾನು ಸುಮ್ಮನೆ ರಿಟರ್ನಿಗೆ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನೇನು ರಿಟರ್ನಿಗೆ ಹಾಕಿದ್ದೆ ಅಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದೆ, ರಿಟರ್ನಿಗೆ ಹಾಕಿರೋದನ್ನು. ಆ್ಯಂಡ್ ಇದು ಸಹ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಮುಂದೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತೊಗೊಂಡೋಗೋದಕ್ಕೆ ಇದು ಸಹ ಹೆಲ್ಪ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಹೈಟ್ನೂ ಸಹ ಮಾಡ್ಬೋದು. ನನಗಂತೂ ಈ ಟ್ರೈಪಾಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ನನ್ನ ಯೂಟ್ಯೂಬ್ ಜರ್ನಿಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇದನ್ನು ತೊಗೊಂಡಿರೋದು ಫ್ಲಿಪ್ಕಾರ್ಟಲ್ಲಿ. ನೀವು ಸಹ ಬೇಕಂದರೆ ಫ್ಲಿಪ್ಕಾರ್ಟು, ಅಮೆಝಾನು, ಶಾಪ್ಸಿ, ಮೀಶೋ ಈ ಥರದ ಯಾವುದಾದ್ರೂ ಆ್ಯಪಲ್ಲೂ ಸಹ ತೊಗೋಬೋದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.